ಕೇರಳದ ಕರಾವಳಿಗೆ ಎದುರಾಗಿದೆ ಬಹುದೊಡ್ಡ ಆಪತ್ತು. ಕೇರಳ ಕರಾವಳಿ ಪ್ರದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಕಳೆದ ಶನಿವಾರ ಲೈಬೀರಿಯಾದ ಸರಕು ಹಡಗು ಮುಳುಗಡೆ ಆಗಿಬಿಟ್ಟಿತ್ತು. ಅಂದರೆ ಒಂದು ರೀತಿಯಲ್ಲಿ ಕಡಲಿನಲ್ಲಿ ಸದ್ಯಕ್ಕೆ ಹಡಗುಗಳು ಅಲ್ಲಿ ಬರುವುದಕ್ಕೆ ಸೂಕ್ತ ವಾತಾವರಣ ಇಲ್ಲ ಅಂತ. ಲೈಬೀರಿಯಾದ ಸರಕು ಹಡಗೆ ಇಲ್ಲಿ ಮುಳುಗಡೆ ಆಗಿತ್ತು. ಲೈಬೀರಿಯಾದ ಹಡಗಿನಲ್ಲಿ ಇದ್ದಿದ್ದು 640 ಕಂಟೈನರ್ಗಳು, ಸಾಕಷ್ಟು ಲಗೇಜ್ ಎಲ್ಲ ಇರುತ್ತೆ ಅದರಲ್ಲಿ, ಅದೇ ಮುಳುಗೋಗಿತ್ತು ಅಂತ. 13 ಕಂಟೈನರ್ಗಳಲ್ಲಿ ಅಪಾಯಕಾರಿ ರಾಸಾಯನಿಕ ಇತ್ತು. ಇನ್ನು 12 ಕಂಟೈನರ್ಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೈಡ್, ಹಣ್ಣುಗಳನ್ನು ಮಾಗಿಸೋದಕ್ಕೆ ಬಳಸ್ತಾರಲ್ಲ, ಬೇಗ ಮಾಗಿಬಿಡಲಿ, ಬೇಗ ಹಣ್ಣಾಗಿಬಿಡಲಿ ಅಂತ. ಈಗ ಮಾವಿನ ಹಣ್ಣಿನ ಕಾಲ ಇತ್ತು ಅಲ್ವಾ, ಈ ಟೈಮಲ್ಲಿ ಏನು ಮಾಡ್ತಾರೆ, ಬೇಗ ಹಣ್ಣಾಗಲಿ ಅಂತ ಆ ಒಂದು ಪೌಡ್ರನ್ನ ಹಾಕ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡ್ನ ಹಾಕ್ತಾರಲ್ಲ, ಆ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಕೂಡ ಕೆಲವು ಕಂಟೈನರ್ಗಳಲ್ಲಿ ಇದ್ದವು ಅಂತ. ಸೊ ಹಾಗಾಗಿ ಇದು ಅಪಾಯಕಾರಿ. ಕ್ಯಾಲ್ಸಿಯಂ ಕಾರ್ಬೈಡ್ನಿಂದಾನೇ ಇದೀಗ ಆಪತ್ತು ಎದುರಾಗ್ತಾ ಇದೆ. ಕೆಲವು ಕಂಟೈನರ್ಗಳು ತೇಲಿಕೊಂಡು ತೀರಕ್ಕೆ ಬಂದುಬಿಟ್ಟಿವೆ. ಇನ್ನು ಬಹುತೇಕ ಕಂಟೈನರ್ಗಳ ಸುಳಿವೇ ಸಿಗ್ತಾ ಇಲ್ಲ. ಅಕಸ್ಮಾತ್ ಅದು ಲೀಕ್ ಆಗಿ ಅದು ನೀರಿಗೆ ಮಿಕ್ಸ್ ಆಗಿಬಿಟ್ಟಾಗ ಜಲಚರಗಳು ಸಾಯಬಹುದು, ಅದರಿಂದ ಮನುಷ್ಯರಿಗೂ ತೊಂದರೆ ಆಗಬಹುದು ಅಂತ. ಹಡಗಿನ ಟ್ಯಾಂಕ್ಗಳಲ್ಲಿ 84.44 ಮೆಟ್ರಿಕ್ ಟನ್ ಡೀಸೆಲ್ ಇತ್ತು. 367.1 ಮೆಟ್ರಿಕ್ ಟನ್ ಫರ್ನೇಸ್ ಎಣ್ಣೆಯನ್ನು ಈ ಹಡಗು ಹೊಂದಿತ್ತು. ಮೀನು, ಹವಳಗಳು ಮತ್ತು ಇತರ ಜಲಚರಗಳಿಗೆ ಇದು ಮಾರಕ ಆಗಬಹುದು. ಅಪಾಯ ಏನು ಅಂತ ಹೇಳಿದ್ರೆ, ತೇಲ್ಕೊಂಡು ತೀರಕ್ಕೆ ಬರ್ತಾವಲ್ವ ಕಂಟೈನರ್ಗಳು, ಇದರಿಂದ ದೂರ ಇರಿ, ಅದಷ್ಟು ನಿಮಗೆ ಒಳ್ಳೆಯದಲ್ಲ. ಏನು ಬೇಕಾದ್ರೂ ನಿಮ್ಗೆ ಅದರಿಂದ ಡೇಂಜರ್ ಆಗಬಹುದು ಅಂತ. ಮೀನುಗಾರರು ಜನ ದೂರ ಇದ್ದಷ್ಟು ಒಳ್ಳೆಯದು. ಕಂಟೈನರ್ಗಳು ಕಂಡ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಡಿ. ಕೆಲವು ಕಾಣಿಸ್ತಾ ಇಲ್ವಲ್ಲ, ಇಲ್ಲಿವರೆಗೂ ಕಾಣಿಸಿದ್ದು ಸರಿ, ಬಂದಿದೆ, ಅದನ್ನೇ ತೆಗೆದು ಈಚೆ ಎಲ್ಲೋ ಇಟ್ಟಿರ್ತಾರೆ. ಆದರೆ ಕೆಲವೆಲ್ಲ ಮುಳುಗಿ ಹೋಗಿತ್ತು, ಅದು ಆಚೆ ಬಂದಿಲ್ಲ, ಅಕಸ್ಮಾತ್ ಬಂದರೆ ಯಾರ ಕಣ್ಣಿಗೆ ಅದು ಬೀಳುತ್ತೋ ಮೊದಲು ತಿಳಿಸಿ. ಕ್ಯಾಲ್ಸಿಯಂ ಕಾರ್ಬೈಡ್ ನೀರಲ್ಲಿ ಬೆರೆತಾಗ ವೇಗವಾಗಿ ಅಸಿಟಲೀನ್ ಅನಿಲ ಉತ್ಪತ್ತಿಯಾಗುತ್ತೆ. ಅದರಿಂದ ಅಸಿಟಲೀನ್ ಅನಿಲ ಹೆಚ್ಚು ದಹಿಸಬಲ್ಲಂಥ ಶಕ್ತಿಯನ್ನು ಹೊಂದಿರುತ್ತೆ. ಗಾಳಿಯಲ್ಲಿ ಸಂಗ್ರಹ ಆಗಿ ಸ್ಫೋಟಗೊಳ್ಳುವಂಥ ಸಾಮರ್ಥ್ಯ ಕೂಡ ಇರುತ್ತೆ. ಇದು ಸಮುದ್ರದ ನೀರಿನಲ್ಲಿಯೂ ಕೂಡ ಸ್ಫೋಟಕ್ಕೆ ಕಾರಣ ಆಗಬಹುದು. ಬರೀ ಏನು ಆಚೆ ಬಂದರೆ ಮಾತ್ರ ಅಲ್ಲ, ನೀರು ಒಳಗಡೆ ಇದ್ದರೂ ಅಲ್ಲಿಂದ ಬ್ಲಾಸ್ಟ್ ಆಗುತ್ತೆ ಇದು ಅಂತ. ಇದರಿಂದ ಯಾವುದೇ ಕ್ಷಣದಲ್ಲಾದರೂ ಸಮುದ್ರ ಹೊತ್ತುಕೊಳ್ಳಬಹುದು. ಹಾಗಾಗಿ ಹುಷಾರಾಗಿರಿ ಅಂಥೇಳಿ ಅಲರ್ಟ್ ಘೋಷಣೆ ಮಾಡಲಾಗಿದೆ.